ಇವತ್ತು ನಾನು ಫಾಲೋ ಮಾಡೋ ಡಯಟ್ ರುಟೀನ್ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ನಾನು ಇಲ್ಲಿವರೆಗೂ ಪೋಸ್ಟ್ ಮಾಡಿರೋ ಡೇ 6 ವಿಡಿಯೋಗಳಲ್ಲಿ ನಾನು ಡಯಟ್ ಎಕ್ಸ್‌ಪ್ಲೇನ್ ಮಾಡಿರಲಿಲ್ಲ. ಏನಕ್ಕಂದರೆ ನಾನು ಎಲ್ಲ ಕೆಲಸನೂ ಬೆಳಿಗ್ಗೆನೇ ಮುಗಿಸ್ಕೊಂಡ್ಬಿಡ್ತಾ ಇದ್ದೆ. ವರ್ಕೌಟ್ ಮಾಡಿ, ಸ್ವೆಟ್ ಮಾಡಿ, ಎಡಿಟ್ ಮಾಡಿ ಬೆಳಿಗ್ಗೆನೇ ಪೋಸ್ಟ್ ಮಾಡಿಬಿಡ್ತಾ ಇದ್ದೆ. ಸಾಯಂಕಾಲ ಟೈಮ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ಇವಾಗೆಲ್ಲ ಎಕ್ಸ್‌ಪ್ಲೇನ್ ಮಾಡ್ತೀನಿ. ನಾನು ಫಸ್ಟು ಬೆಳಗ್ಗೆ ಎದ್ದು ವರ್ಕೌಟ್ ಮುಗಿಸ್ಕೊತೀನಿ. ವರ್ಕೌಟ್ ಮುಗಿಸ್ಕೊಂಡು ಒಂದು ಜಾರಲ್ಲಿ 40 ಗ್ರಾಮ್ಸ್ವರೆಗೂ ಓಟ್ಸ್ ಹಾಕ್ಕೊಂಡು, 1 ಕಪ್ ಆಫ್ ಮಿಲ್ಕು, ಒಂದು ಬಾಳೆಹಣ್ಣು, ಆಮೇಲೆ 1 ಟೇಬಲ್ ಸ್ಪೂನ್ ಹನಿ ಹಾಕ್ಕೊತೀನಿ, 1 ಟೇಬಲ್ ಸ್ಪೂನ್ ಪೀನಟ್ ಬಟರ್ ಹಾಕ್ಕೊತೀನಿ. ಇಷ್ಟು ಹಾಕ್ಕೊಂಡು ಒಂದು 4 ಸ್ಪೂನ್ ಸಟು ಪೌಡ್ರ್ ಹಾಕ್ಕೊತೀನಿ. ಆಮೇಲೆ ಆವಾಗ ಜಾಗ್ರಿ ಹಾಕ್ಕೊತೀನಿ, ಅಂದರೆ ಬೆಲ್ಲ ಹಾಕ್ಕೊತೀನಿ. ಬೆಲ್ಲದಲ್ಲಿ ನ್ಯಾಚುರಲ್ ಕಾರ್ಬ್ಸ್ ಇದೆ. ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ತೀನಿ ಫಸ್ಟು. ಆಮೇಲೆ ಕನ್ಸ್ಯೂಮ್ ಮಾಡ್ತೀನಿ. ನನಗೆ ಅದರಲ್ಲಿ 800 1200 ಕ್ಯಾಲರೀಸ್ ಸಿಗುತ್ತೆ. ಆಮೇಲೆ ಪ್ಲಸ್ 15 to 20 ಗ್ರಾಮ್ಸು ಪ್ರೋಟೀನು ಸಿಗುತ್ತೆ. ಬೆಳಗ್ಗೆನೂ ಇಂಟೇಕ್ ಮಾಡ್ತೀನಿ. ಆಮೇಲೆ ಕಾಲೇಜ್ ಮುಗಿಸ್ಕೊಂಡ್ಬರ್ತೀನಿ. ಆಮೇಲೆ ಸಾಯಂಕಾಲ ಮನೆಗೆ ಬಂದು 200 to 250 ಗ್ರಾಮ್ಸ್ವರೆಗೂ ಕರ್ಡ್ ಇಂಟೇಕ್ ಮಾಡ್ತೀನಿ. ಆ ಕರ್ಡಲ್ಲಿ ನನಗೆ 15 to 20 ಗ್ರಾಮ್ಸ್ವರೆಗೂ ಪ್ರೋಟೀನ್ ಸಿಗುತ್ತೆ. ನಾನು ಬೆಳಗ್ಗೆ ಸಾಯಂಕಾಲ ಸೇರಿಸಿ ಹತ್ತಿರ 30 to 35 ಅಪ್ರಾಕ್ಸ್ 30 to 35 ಗ್ರಾಮ್ಸ್ ಪ್ರೋಟೀನ್ ಸಿಗುತ್ತೆ. ಆಮೇಲೆ ಆವಾಗವಾಗ ಮನೇಲಿ ಚಿಕನ್ ಇಲ್ಲಾಂದರೆ ಮೊಟ್ಟೆ ಮಾಡಿದ್ರೆ ಒಂದಷ್ಟು ಇಂಟೇಕು, ಒಂಥರದೊಂದು ಆ್ಯಾವ್ರೇಜು 5 to 10 ಗ್ರಾಮ್ಸ್ ಆಫ್ ಪ್ರೋಟೀನು. ಇಷ್ಟು ಇಂಟೇಕ್ ಮಾಡ್ತೀನಿ. ಆ್ಯಾವ್ರೇಜಾಗಿ ಇಷ್ಟು ಇಂಟೇಕ್ ಮಾಡ್ತಾಯಿದ್ದೀನಿ. ಫ್ಯೂಚರಲ್ಲಿ ನೋಡೋಣ. ಪ್ಲೀಸ್ ಸಪೋರ್ಟ್ ಬೇಕು. ವ್ಯೂಸೇ ಹೋಗ್ತಾಯಿಲ್ಲ, ಸಪೋರ್ಟ್ ಮಾಡಿ. ಸಿಗೋಣ ನಾಳೆ ಡೇ 7ಅಲ್ಲಿ. ಬಾಯ್.